ಹಾಯ್ ಗೆಳೆಯರೆ, ಮಂಗಳೂರು ಇದು ನಮ್ಮ ರಾಜ್ಯದ ನೈಋತ್ಯ ಭಾಗದಲ್ಲಿದೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಕರೆಯುತ್ತಾರೆ. ಇದು ತನ್ನ ಬಂದರುಗಳು, ನಗರ ಮತ್ತು ಅಧಿಕ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನಮ್ಮ ದೇಶದ ಒಂದು ಹೆಮ್ಮೆಯ ಜಿಲ್ಲೆ ಇದು. ಬನ್ನಿ ಇದರ ಬಗ್ಗೆ ಸ್ವಲ್ಪ ವಿವರವನ್ನು ನಿಮಗೆ ಕೊಡ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಂಗಳೂರು ಅರಬ್ಬಿ ಸಮುದ್ರದ ಕರಾವಳಿ ತೀರದಲ್ಲಿದೆ. ಇದು ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳನ್ನು ಹೊಂದಿದೆ. ಮಂಗಳೂರು ಸರಿಸುಮಾರು 4866 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇಲ್ಲಿ ಹವಾಮಾನ ಉಷ್ಣವಲಯ ಮತ್ತು ಮಾನ್ಸೂನ್ ಹವಾಮಾನ. ಇಲ್ಲಿ ಋತುವಿನಿಂದ ಅಂದರೆ ಮಾನ್ಸೂನ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇಲ್ಲಿ ತುಂಬಾ ಭಾರಿ ಮಳೆ ಇರುತ್ತದೆ. ಮಂಗಳೂರಿನ ಆಡಳಿತ ನೋಡಿದರೆ ಮಂಗಳೂರು ಜಿಲ್ಲೆಯು 7 ತಾಲೂಕುಗಳನ್ನು ವಿಂಗಡಿಸಿದೆ. ಅಂದರೆ ಇಲ್ಲಿ 7 ತಾಲೂಕುಗಳು ಬರುತ್ತವೆ. ಅವು ಯಾವುವು ಅಂದರೆ ಮೊದಲನೇದು ಮಂಗಳೂರು, ಎರಡನೇದು ಬಂಟ್ವಾಳ, ಬೆಳಗಂಗಡಿ, ಪುತ್ತೂರು, ಸುಳ್ಯ, ಕಡಬ ಮತ್ತು ಮೂಡಬಿದ್ರಿ. ಮಂಗಳೂರಿನಲ್ಲಿ ಸರಿಸುಮಾರು 2 ಮಿಲಿಯನ್ಗಿಂತ ಹೆಚ್ಚು ಜನರು ವಾಸವಾಗಿದ್ದಾರೆ. ಇಲ್ಲಿ ಅಧಿಕೃತ ಭಾಷೆ ಕನ್ನಡವನ್ನು ಮಾತಾಡುತ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ತುಳು ಮತ್ತು ಕೊಂಕಣಿ ಭಾಷೆಯನ್ನು ಸಹ ಮಾತಾಡುತ್ತಾರೆ. ಹಾಗೂ ಮಲಯಾಳಂ ಸ್ವಲ್ಪ ಮಾತಾಡುತ್ತಾರೆ. ಮಂಗಳೂರಿನ ಆರ್ಥಿಕತೆ ಹೇಗಿದೆ ನೋಡಿದರೆ ಇಲ್ಲಿ ಪ್ರಮುಖವಾಗಿ ಕೈಗಾರಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಮೊದಲನೇದು ಅದರಲ್ಲಿ ಕೆಲವೊಂದು ಬಂದರುಗಳು ಮತ್ತು ಹಡಗು ಸಾಗಾಣಿಕೆ. ನವಮಂಗಳೂರು ಬಂದರು ಮತ್ತು ವ್ಯಾಪಾರಕ್ಕೆ ಒಂದು ಗಮನಾರ್ಹ ಕೊಡುಗೆ ಕೊಟ್ಟಿದೆ ಈ ಒಂದು ಬಂದರು. ಆರ್ಥಿಕತೆಯಲ್ಲಿ ನೆಕ್ಸ್ಟು ಇಲ್ಲಿ ಕೃಷಿ. ಪ್ರಮುಖ ಬೆಳೆಗಳು ಯಾವ್ಯಾವ ಬೆಳೀತಾರೆ ಅಂದರೆ ಇಲ್ಲಿ ಅಡಿಕೆ, ತೆಂಗು, ಭತ್ತ ಮತ್ತು ರಬ್ಬರ್ ಸೇರಿವೆ. ಇವು ತುಂಬಾ ಇಲ್ಲಿ ಕೃಷಿಯಲ್ಲಿ ಈ ವಸ್ತುಗಳನ್ನು ಇಲ್ಲಿ ಜಾಸ್ತಿ ಬೆಳೆಸುತ್ತಾರೆ. ನೆಕ್ಸ್ಟು IT ಮತ್ತು ಬ್ಯಾಂಕಿಂಗ್ ಸೇವೆಗಳು. ಮಂಗಳೂರು ಒಂದು IT ಕೇಂದ್ರವಾಗಿದೆ. ಇದು ಹೊರಹೊಮ್ಮುತ್ತಿದೆ ಮತ್ತು ಇಲ್ಲಿ ಹಲವಾರು ಬ್ಯಾಂಕುಗಳು ಪ್ರಧಾನ ಕಚೇರಿಗಳು ಇಲ್ಲಿವೆ. ಉದಾಹರಣೆಗೆ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ವಿಜಯ ಬ್ಯಾಂಕ್ ಇವೆರಡೂ ಈಗ ಇಲ್ಲಿ ಹೆಡ್ ಆಫೀಸ್ ಇಲ್ಲಿದೆ. ಮತ್ತು ಇಲ್ಲಿ ಮೀನುಗಾರಿಕೆ ಮತ್ತು ಸಮುದ್ರ ಆಹಾರ ಸಂಸ್ಕರಣೆ ಇಲ್ಲಿ ತುಂಬಾ ಜಾಸ್ತಿ ಇದೆ. ಇವೆಲ್ಲ ಇಲ್ಲಿ ಆರ್ಥಿಕತೆಗೆ ತುಂಬಾ ಇಂಪಾರ್ಟೆಂಟ್ ಕೊಡುತ್ತವೆ. ಇಲ್ಲಿ ಪ್ರಮುಖ ಕೈಗಾರಿಕೆಗಳು, ಬಂದರುಗಳು, ಕೃಷಿ, IT ಮತ್ತು ಬ್ಯಾಂಕಿಂಗ್ ಮತ್ತು ಮೀನುಗಾರಿಕೆ. ಇನ್ನು ಮಂಗಳೂರಿನ ಸ್ವಲ್ಪ ಸಂಸ್ಕೃತಿ ನೋಡಿದೆ. ಇದು ಒಂದು ಶ್ರೀಮಂತ ಸಂಪ್ರದಾಯಗಳನ್ನು ಹೊಂದಿದೆ. ಇಲ್ಲಿಯ ಸಾಂಸ್ಕೃತಿಕ ಹಬ್ಬಗಳು ಮತ್ತು ಪಾಕ ಪದ್ಧತಿಗೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿಯ ದೇವಾಲಯಗಳ ಬಗ್ಗೆ ಸ್ವಲ್ಪ ಹೇಳಿದರೆ ಮೊದಲನೇದು ಕದ್ರಿ ಮಂಜುನಾಥ್ ದೇವಾಲಯ, ಮಂಗಳಾದೇವಿ ದೇವಾಲಯ ಮತ್ತು ಕಟೀಲ ದುರ್ಗಾ ಪರಮೇಶ್ವರಿ ದೇವಾಲಯಗಳನ್ನು ಹೊಂದಿದೆ. ಇವು ಎಲ್ಲ ಇಡೀ ಜಗತ್ತಿಗೆ ಇವೆಲ್ಲ ಪ್ರಸಿದ್ಧವಾದ ದೇವಾಲಯಗಳು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಿಂದ ಜನರು ಇಲ್ಲಿ ಬಂದು ದರ್ಶನಕ್ಕೆ ಹೋಗ್ತಾರೆ. ಇವು ತುಂಬಾ ಫೇಮಸ್ ದೇವಾಲಯಗಳು ಇವೆಲ್ಲ. ಇಲ್ಲಿ ಸ್ವಲ್ಪ ಊಟ ತಿಂಡಿ ಬಗ್ಗೆ ಮಾತಾಡಿದರೆ ಇಲ್ಲಿ ಸಮುದ್ರದ ಆಹಾರವನ್ನು ತುಂಬಾ ಸೇವಿಸುತ್ತಾರೆ. ಮತ್ತು ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ಅಂದರೆ ನೀರು ದೋಸೆ ಮತ್ತು ಇಲ್ಲಿ ಕುರಿ ರೊಟ್ಟಿ ಮತ್ತು ಗೋಲಿ ಬಜೆಗೆ ಇದು ಹೆಸರುವಾಸಿಯಾಗಿದೆ. ಇಲ್ಲಿ ಸ್ವಲ್ಪ ಊಟ ನೀವು ಯಾರೇ ನಾನ್ ವೆಜ್ ತಿನ್ನಲ್ಲ ಅವರು ಸ್ವಲ್ಪ ಲಕ್ಷ ಕೊಡಿ ಅಷ್ಟೇ. ಉಳಿದೆಲ್ಲ ಸಖತ್ ಊಟ ಸಿಗುತ್ತೆ. ತೆರಿಗಡ್ಸ್ಕೋಬೇಡ್ರಿ. ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಹೋದರೆ ಸಖತ್ ಊಟನೇ ಇರುತ್ತದೆ. ಮಂಗಳೂರಿನಲ್ಲಿ ಪ್ರಮುಖವಾಗಿ ದಸರಾ ಮತ್ತು ಕಳಂಬ ಅಂದರೆ ಎಮ್ಮೆ ಜನಾಂಗ ಅಂತ ಅಂತಾರೆ ಇಲ್ಲಿಯ, ಮತ್ತು ಯಕ್ಷಗಾನ ಪ್ರದರ್ಶನಗಳು ಇವೆಲ್ಲ ಸಖತ್ತಾಗಿ ಇಲ್ಲಿ ಆಚರಣೆ ಮಾಡುವ ಹಬ್ಬಗಳು. ಮಂಗಳೂರಿನಲ್ಲಿ ದಸರಾ, ಕಳಂಬ, ಯಕ್ಷಗಾನ. ಸ್ವಲ್ಪ ಶಿಕ್ಷಣದ ಬಗ್ಗೆ ನೋಡೋಣ. ಮಂಗಳೂರು ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಶಿಕ್ಷಣ ಒಂದು ಕೇಂದ್ರವಾಗಿದೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅಂದರೆ NITK ಮತ್ತು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು, KMC ಮತ್ತು ಸೆಂಟ್ ಅಲೋಶಿಯನ್ ಕಾಲೇಜು ಹಾಗೂ ಮಣಿಪಾಲ್ ಅಕಾಡೆಮಿ ಹೈಯರ್ ಎಜುಕೇಷನ್ ಇಲ್ಲಿ ಹತ್ತಿರದಲ್ಲಿದೆ. ಇವು ಎಲ್ಲ ಇಲ್ಲಿ ಶಿಕ್ಷಣಕ್ಕೆ ತುಂಬ ಹೆಸರುವಾಸಿಯಾದ ಕಾಲೇಜುಗಳು. ಇಲ್ಲಿ ಅಡ್ಮಿಷನ್ ಪಡೆಯೋದಕ್ಕೆ ವಿದೇಶದಿಂದ ಜನರು ಬರುತ್ತಾರೆ. ಲೆಕ್ಕ ಹಾಕಿ ನೀವು, ಅಷ್ಟು ಇಂಪಾರ್ಟೆಂಟ್ ಇದೆ ಇದು ಎಜುಕೇಷನ್ನಲ್ಲಿ. ಇನ್ನು ನೀವು ಮಂಗಳೂರಿಗೆ ಪ್ರವಾಸಕ್ಕೆ ಹೋದರೆ ಅಲ್ಲಿ ನೀವೆಲ್ಲ ಏನು ನೋಡಬಹುದು, ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದು ಅಲ್ಲಿಯ ಕಡಲ ತೀರಗಳು. ಪಣಂಬೂರು ಒಂದು ತಣ್ಣೀರ ಬಾವಿ ಮತ್ತು ಸುರತ್ಕಲ್ ಕಡಲ ತೀರಗಳು ಇವು ಇಲ್ಲಿಯ ಹೆಸರುಗಳು. ಮತ್ತು ಇಲ್ಲಿಯ ಯಾತ್ರಾ ಸ್ಥಳಗಳು ಮೊದಲನೇದು ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಉಡುಪಿ ಹತ್ತಿರದಲ್ಲಿದೆ ಸ್ವಲ್ಪ ಇದು. ಹಾಗೂ ಇಲ್ಲಿ ಪ್ರಾಕೃತಿಕ ಆಕರ್ಷಣೆಗಳು ತುಂಬಾ ಸಖತ್ತಾಗಿವೆ. ಇಲ್ಲಿ ಕುದುರೆಮುಖ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಇಲ್ಲಿ ಪೀಲುಗುಳ ಒಂದು ನಿಸರ್ಗಧಾಮ ಇದೆ.
ಇಲ್ಲಿ ನೀವು ವಿಸಿಟ್ ಮಾಡಿ, ನಿಮಗೆ ತುಂಬಾ ಸಖತ್ತಾಗಿ ಮಜಾ ಬರುತ್ತೆ. ನೀವು ಬೈಕಿನಿಂದ ರೈಡಿಗೆ ಹೋದರೆ ನಿಮಗೆ ಪ್ರಕೃತಿಯ ಒಂದು ಸಖತ್ತಾಗಿರುವ ಸೌಂದರ್ಯ ಇಲ್ಲಿ ಸಿಗುತ್ತದೆ. ಇಲ್ಲಿಯ ಪಶ್ಚಿಮ ಘಟ್ಟಗಳು ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗುವುದಿಲ್ಲ, ಆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಇದೆ. ದಯವಿಟ್ಟು ನೀವು ಮಂಗಳೂರಿಗೆ ವಿಸಿಟ್ ಮಾಡಿ. ನೆಕ್ಸ್ಟು ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ ಇಲ್ಲಿಯ ಕನೆಕ್ಟಿವಿಟಿ ಹೇಗಿದೆ ಬನ್ನಿ ನೋಡೋಣ. ಇಲ್ಲಿಯ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಒಂದು ಸಖತ್ತಾಗಿರೋ ವಿಮಾನ ನಿಲ್ದಾಣ. ಇಲ್ಲಿ ಇಡೀ ಜಗತ್ತಿಗೆ ಕನೆಕ್ಟಿವಿಟಿ ಈ ವಿಮಾನ ನಿಲ್ದಾಣ ಕೊಡುತ್ತದೆ. ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಆಗಿದೆ ಇದು. ಈಗ ಇಲ್ಲಿ ರೈಲಿನ ಮೂಲಕ ಒಂದು ದಕ್ಷಿಣ ಮತ್ತು ಕೊಂಕಣ್ ರೈಲ್ವೆಗಳ ಒಂದು ಪ್ರಮುಖ ಉತ್ತಮ ಸಂಪರ್ಕವನ್ನು ಇದು ನಮ್ಮ ದೇಶಕ್ಕೆ ಕೊಟ್ಟಿದೆ. ಇಲ್ಲಿ ಕೊಂಕಣ್ ರೈಲ್ವೆ ಕನೆಕ್ಟಿವಿಟಿ ಏನಿದೆಯಲ್ಲ, ಇದು ನಮ್ಮ ದೇಶಕ್ಕೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ರಸ್ತೆಯ ಸಾರಿಗೆನೂ ತುಂಬಾ ಸಖತ್ತಾಗಿದೆ. ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಗಳು ಅಂದರೆ NH66 ಮತ್ತು NH75 ಸಖತ್ತಾಗಿರೋ ಒಂದು ಕನೆಕ್ಟಿವಿಟಿ ಒದಗಿಸುತ್ತದೆ ಮಂಗಳೂರು ಜಿಲ್ಲೆಗೆ. ಇನ್ನೂ ನೀವು ಯಾವುದೇ ನಿರ್ದಿಷ್ಟ ಅಂಶಗಳ ಬಗ್ಗೆ ಮಂಗಳೂರಿನ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ಅದಕ್ಕೆ ನಾವು ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗುತ್ತದೆ. ಅಷ್ಟು ನಂತರ ಸಮಯವಿಲ್ಲ. ಸೊ ಇಲ್ಲಿವರೆಗೂ ನೀವು ಈ ನನ್ನ ವಿಡಿಯೋನ ನೋಡಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ ಸ್ವಲ್ಪ ಏನಾದರೂ ಹೊಸದಾಗಿ ತಿಳಿದುಕೊಳ್ಳಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತೀನಿ, ಯಾಕಂದರೆ ಕನ್ನಡದಲ್ಲಿ ಬರುವ ಯಾವುದೇ ವಿಡಿಯೋ ಚಾನಲನ್ನು ಈ ಯೂಟ್ಯೂಬು ಜಾಸ್ತಿ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಗುಡ್ ಬೈ.